ಬರಲ್ಲ. ಎಸ್, ಕಾಂತಾರ 1 ಯಶಸ್ಸಿನ ಬೆನ್ನಲ್ಲೇ ನಟ ರಿಷಬ್ ಶೆಟ್ಟಿ ಮತ್ತು ಇಡೀ ಸಿನಿಮಾ ತಂಡ ಮಂಗಳೂರಿನ ಒಂದು ದೈವ ಕ್ಷೇತ್ರಕ್ಕೆ ಭೇಟಿ ನೀಡಿ ಒಂದು ಹರಕೆಯ ಕೋಲವನ್ನು ಅಲ್ಲಿ ನೇಮೋತ್ಸವವನ್ನು ಸಮರ್ಪಣೆ ಮಾಡಿತ್ತು. ಈ ಸಂದರ್ಭದಲ್ಲಿ ಅಂದರೆ ಎಣ್ಣೆ ಬೂಲಿಯ ಅನ್ನುವಂಥದ್ದು ಆರಂಭದ ಸಂದರ್ಭದಲ್ಲಿ ಎಣ್ಣೆ ಬೂಲಿಯ ಕೊಡುವಂಥ ಏನು ಪದ್ಧತಿ ಏನಿದೆ, ಈ ವೇಳೆ ದೈವ ನರ್ತಕರೊಬ್ಬರು ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳೇನಿದೆ ಅದು ಬಹಳಷ್ಟು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಮತ್ತು ಅಸಮಾಧಾನಕ್ಕೆ ಕಾರಣ ಆಗಿದೆ. ಸ್ವತಃ ದೈವಾರಾಧಕರು ಕೂಡ ಈ ರೀತಿಯಾಗಿ ಒಬ್ಬ ದೈವ ನರ್ತಕ ಮಾಡಬಾರ್ದು ಅನ್ನುವಂಥ ಒಂದು ಆಕ್ಷೇಪಗಳನ್ನು ಎತ್ತಿರುವಂಥದ್ದು. ಹಾಗಾದರೆ ಅಲ್ಲಿ ಏನು ನಡೀತು ಮತ್ತು ಇದರ ಬಗ್ಗೆ ಇರುವಂತಹ ಅಸಮಾಧಾನ ಆಕ್ಷೇಪಗಳೇನು ಅನ್ನುವಂಥದ್ದನ್ನ ಮಾತಾಡೋದಕ್ಕೆ ಸ್ವತಃ ದೈವಾರಾಧಕರಾಗಿರ್ತಕ್ಕಂಥ ತಮ್ಮಣ್ಣ ಶೆಟ್ಟಿ ಅವರು ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಆ ಒಂದು ಹರಕೆ ಕೋಲ ಅನ್ನುವಂಥದ್ದನ್ನ ಅವ್ರು ಸಮರ್ಪಣೆ ಮಾಡುವ ಎಣ್ಣೆ ಬೂಳಿಯದ ಈ ಘಟನೆ ಏನಿದೆ ಈ ಸೋಷಿಯಲ್ ಮೀಡಿಯಾಗಳ ಭಾರಿ ಚರ್ಚೆ ಗ್ರಾಸ ಆಗ್ತದೆ. ಏನು ಸರ್ ಅದಕ್ಕೆ ಇರುವಂಥ ಆಕ್ಷೇಪ ಏನು, ಅದು ಹೇಗೆ ಮಾಡಬಾರ್ದಿತ್ತು, ಏನು ಮಾಡಿದ್ದಾರೆ? ನೋಡಿ, ಅಲ್ಲಿ ಮೊನ್ನೆ ನಡೆದಂಥ ಹರಕೆಯ ಕೋಲ ಇರ್ಬೋದು, ಎಣ್ಣೆ ಬೂಲಿಯ ಇರ್ಬೋದು, ಆ ನಿಯಮಗಳು ಎಲ್ಲವೂ ದೈವಾರಾಧನೆಗೆ ತದ್ವಿರುದ್ಧವಾದಂಥ ವಿಚಾರವಾಗಿದೆ. ಯಾಕೆಂತ ಹೇಳಿದ್ರೆ, ಒಂದು ದೈವಾರಾಧನೆಯಲ್ಲಿ ಕೆಲವೇ ಒಂದು, ಈಗ ದೇವರಿಗೆ ಹೋಗಿ ನೀವು ರಥೋತ್ಸವ ಮಾಡಿಸ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಬೋದು. ದೈವಗಳಿಗೆ ನಮ್ಮ ಹಿರಿಯರ ಕಾಲದಿಂದ ಬಂದ ಕೆಲವೇ ಒಂದು ಹರಿಕೆಗಳಿದೆ. ಅತ್ಯಂತ ಶ್ರೇಷ್ಠವಾದ ಹರಿಕೆ ಅಂತ ಹೇಳಿದೆ ಧರ್ಮ ನೇಮ ಧರ್ಮ ಮೆಚ್ಚು ಅಂತ ಹೇಳುವಂಥದ್ದು. ಅದು ನಿಮಗೆ ಮಾಡೋದು. ಹರಿಕೆಯ ನೇಮ ಅಂತ ಕೊಡಲಿಕ್ಕಿಲ್ಲ. ಹರಿಕೆಯ ನೇಮ ಅಂತ ಕುಟುಂಬ ಪದ್ಧತಿಯಲ್ಲಿದೆ, ಗ್ರಾಮ ಪದ್ಧತಿಯಲ್ಲಿ ಹರಿಕೆಯ ನೇಮ ಇಲ್ಲ. ಹರಿಕೆಯ ತಂಬಿಲ ಇದೆ, ಹರಿಕೆಯ ವಾಮಂಚ ಕಜ್ಜಾಯ ಇದೆ, ಹರಿಕೆಯ ಸಂಕ್ರಮಣ ಇದೆ, ಹರಿಕೆಯ ಪರ್ಬ ತಂಬಿಲ ನವರಾತ್ರಿಗಳೆಲ್ಲ ಇದೆ. ಹರಿಕೆಯ ನೇಮ ಅಂತ ಇಲ್ಲ. ಇದು ರಿಷಬ್ ಶೆಟ್ಟಿಯವರನ್ನು ಒಂದು ರೀತಿಯಲ್ಲಿ ಇವರು ಏಳಿಸಿ ಒಂದು ರಾಯಭಾರಿಯನ್ನಾಗಿ ಮಾಡಿಸಿ ಆ ಕ್ಷೇತ್ರಕ್ಕೆ ಜನ ತರಿಸುವುದು ದುರುದ್ದೇಶದಿಂದ ಆದದ್ದು. ಇದನ್ನು ರಿಷಬ್ ಶೆಟ್ಟಿಯು ಆಲೋಚನೆ ಮಾಡಬೇಕು. ಆಗಿರುವಾಗ ಇನ್ನೊಂದು, ಹರಿಕೆಯ ನೇಮ ಒಂದು ವೇಳೆ ಧರ್ಮ ನೇಮಗಳು ಇಂಥದ್ದು ಹರಿಕೆ ಸಂಬಂಧಿ ಆಗಬೇಕಿದ್ದರೆ ಆ ಗ್ರಾಮದ ಸಂಬಂಧಪಟ್ಟಂಥ ಸೀಮೆಯ ದೇವರಾದಂಥ, ಉದಾಹರಣೆಗೆ ಮೊನ್ನೆ ಆ ಸ್ಥಳದಲ್ಲಿ ನೇಮ ಆಗಬೇಕಿದ್ರೆ ನಿಮಗೆ ಕದ್ರಿಯ ಮಂಜುನಾಥನ ದೇವರ ಕೊಡಿಯೇರಿ ಅಲ್ಲಿ ರಥೋತ್ಸವ ನಡೆದು ದೇವರ ಸೇವೆಯನ್ನು ಉತ್ಸವ ನಡೆದ ನಂತರ ಗ್ರಾಮ ಸಂಬಂಧಿ ದೈವಗಳಿಗೆ ನೇಮಗಳು ಸಂದು ಹಾಲು ಕುಡಿದು ಬಾರ್ನೆ ಸ್ವೀಕರಿಸಿದ ನಂತರ ಅದೇ ದೈವಗಳಿಂದ ಅಪ್ಪನೆ ಪಡೆದು ದಿನನಿಗದಿಯಾದ ನಂತರ ಹರಿಕೆಯ ಕೋಲ ಆಗಬೇಕು. ರಿಷಬ್ ಶೆಟ್ಟಿಗೆ ಡೇಟ್ ಉಂಟಂತೇಳಿ ಮೊನ್ನೆ ಮಾಡುವಂಥದ್ದೆಲ್ಲ ದೈವಾರಾಧನೆಯ ನಿಯಮ ಇಲ್ಲ, ಅದು ಮಾಡಲಿಕ್ಕಿಲ್ಲ. ಅದು ಮಾಡುವಂಥದ್ದು ತಪ್ಪದು. ಆ ಗ್ರಾಮದ ಎಲ್ಲೇ ಈ ಸಮಯದಲ್ಲಿ ದೈವಗಳಿಗೆ ಒಂದು ಮಾತಿದೆ, ಆಜಿ ತಿಂಗೋಲ್ದ ಮೈಯೊಂದ ಬಲಿಪೋಳು ಆಜಿ ತಿಂಗೋಲು ಮೈಯೊಂದ ಪೂವ ಬಲಿಪೋ ಅಂತೇಳಿ. ಈಗ ಆಗುವಂಥದ್ದು ದೈವಕ್ಕಳಿಗೆ ಏನು ಗೊತ್ತಂದ್ರೆ ಕಂಬಲ ಕೋರಿ ನೇಮಗಳು ನಡೀತಾ ಇದೆ, ಬುದ್ವಾರ ಮೆಚ್ಚುಗಳು ನಡೀತಾ ಇದೆ. ಇನ್ನು ಸ್ವಲ್ಪ ದಿನಗಳ ನಂತರ ದೈವಗಳಿಗೆ ಸಂಬಂಧಿಸಿದ ಜಾತ್ರೆ, ಕೋಲಿಗುಂಟ, ಚೆಂಡು, ಕೈಲುಗೊನೆ ಮುಹೂರ್ತ, ಬಲಸಾರಿ, ಬಂಡಿಗಳೆಲ್ಲ ನಡೀತದೆ. ಯಾಕಂದ್ರೆ ನಿಯಮ ಇದು. ಯಾವುದೇ ಕಾರಣಕ್ಕೂ ಮೊನ್ನೆ ನಡೆದ ಹರಿಕೆಯ ನೇಮ ಆಗಲಿ, ಅಲ್ಲಿ ಕರ್ತಲೆಯನ್ನು ತಲೆಗೆ ಬಡಿಯುವುದಾಗಲಿ, ಎಣ್ಣೆಯ ಬೂಳದ ಬಟ್ಟಲನ್ನು ಹುಡಿ ಮಾಡಿ ಬಿಸಾಡುವುದಾಗಲಿ, ಮತ್ತು ಅಲ್ಲಿ ಆ ರೀತಿ ಕುಸ್ತಿ ಮಾಡುವಂಥದ್ದಾಗಲಿ, ಇದು ಎಲ್ಲ ದೈವಾರಾಧನೆ ನಿಯಮದಲ್ಲಿ ಇಲ್ಲವೇ ಇಲ್ಲ. ನಾವು ಸಾರ್ವಜನಿಕ ಚರ್ಚೆಗೆ ಸಿದ್ಧರಿದ್ದೇವೆ. ಈಗ ಸೋಷಿಯಲ್ ಮೀಡಿಯಾಗಳೇ ಚರ್ಚೆ ಆಗ್ತಾ ಇದ್ರು, ಅಂದರೆ ದೈವ ನರ್ತಕರು ಅವರ ಮಡಿಲಲ್ಲಿ ಹೋಗಿ ಮಲಗುವಂಥದ್ದು, ಆ ಒಂದು ಚರ್ಚೆ ಭಾರಿ ಇದಾಗ್ತಾ ಇದೆ. ಇದು ನಿಯಮಗಳಿಗೆ ವಿರುದ್ಧವಾ ಅನ್ನುವಂಥದ್ದು ಕೆಲವೊಂದು ಕಡೆಗಳಲ್ಲಿ ವ್ಯಾಖ್ಯಾನ. ಅದನ್ನು ನೋಡುವಾಗ ಇಂಥ ಕೆಲವೊಂದು ನರ್ತಕರು, ತಂತ್ರಿಗಳು, ಚಾಕರಿಗಳೆಲ್ಲ ಬಕೆಟ್ಗಳಾಗಿದ್ದಾರೆ. ಬಹುಶಃ ದೈವಗಳು ಬಕೆಟ್ಗಳಾಯ್ತಾ ಅಂತ ನಮಗೆ ಭಯ ಆಗ್ತಾ ಇದೆ ಸರ್. ಯಾಕಂದರೆ ಆ ಥರ ಒಂದು ದೈವ ಯಾವತ್ತೂ ಯಾರನ್ನು ಅಂಗಿ ಹಾಕಿ ದೈವವನ್ನು ಮುಟ್ಲಿಕ್ಕಿಲ್ಲ, ಅಂಗಿ ಹಾಕಿದವನು ಮುಟ್ಲಿಕ್ಕಿಲ್ಲ. ದೈವ ಯಾವತ್ತು 1ನೇ ಗುತ್ತು 2ನೇ ಗುತ್ತು ಸಂಬಂಧಿತ ಗುರಿಕಾರನಲ್ಲಿ ಮಾತನಾಡುವುದಾಗಲಿ, ಬೂಲೆ ಕೊಡುವುದು ಬಿಟ್ಟರೆ ನೇರ ಅವನ ಈ ತೊಡೆಯಲ್ಲಿ ಮಲಗುವುದು, ಅವನಿಗೆ ಮುತ್ತಿಕ್ಕುವುದು, ಅವನು ಇದು ಮಾಡುವುದು, ಇದೆಲ್ಲ ನಿಯಮಗಳು ಇಲ್ಲ. ಇದೇ ದೈವ ಈಗ ನಮಗೆಲ್ಲ ತುಂಬ ನೋವಾದಂಥ ವಿಚಾರಗಳಂತೆ ಇವನು ರಿಷಬ್ ಶೆಟ್ಟಿಯನ್ನು ಇವರು ತೃಪ್ತಿಪಡಿಸಲಿಕ್ಕೋಸ್ಕರ, ಇವರ ಸ್ವಾರ್ಥಕ್ಕೆ ಹಣಕ್ಕೋಸ್ಕರ ನಮ್ಮ ದೈವಾರಾಧನೆ ಮಾರಿಕೊಂಡ್ರಲ್ಲ ಅಂತ ತಿಳ್ಕೊಂಡದ್ದು. ಅವನು ವ್ಯಾಪಾರಿ, ಕಿರ್ಗುಂದೂರಾಗಲಿ, ಈಗ ನಿಮಗೆ ರಿಷಬ್ ಶೆಟ್ಟಿ ಆಗಲಿ, ಅವನು ಬಿಸ್ನೆಸ್ ಮ್ಯಾನ್. ಅವನು ಬಂದ, ಇವನಿಗಿಂತ ಇವರು 3 ವರ್ಷದಿಂದ ಬಿಸ್ನೆಸ್ ಆದದ್ದು. ಈ ತೊಡೆಯಲ್ಲಿ ಮಲಗಿ ಆಟ ಆಡಿ ಅವನಿಗೆ ರಿಷಬ್ ಶೆಟ್ಟಿಗೆ ಮುತ್ತು ಕೊಡ್ತಾರಲ್ಲ, ಅಲ್ಲಿ ಒಬ್ಬ ತಂತ್ರಿ ಇದ್ರಲ್ಲ, ಇವರೆಲ್ಲ 20 ವರ್ಷಗಳಿಂದ ವ್ಯಾಪಾರಿಗಳಾಗಿದ್ದಾರೆ. ಇವರ ವ್ಯಾಪಾರಗಳು ನಡೀತಾ ಇದೆ. ದೈವಾರಾಧನೆಯನ್ನು ವ್ಯಾಪಾರಕ್ಕೆ ಆಗಿದ್ದಾರೆ. ಆಗಿರುವಾಗ ಅದು ಎಲ್ಲ ನಿಯಮಗಳು ಎಲ್ಲವೂ ತಪ್ಪು. ಮತ್ತು ದೈವಕ್ಕೆ ನೋಡಿ ಆ ರೀತಿಯ ಕೋಪ ಬರುವಂಥದ್ದು ಯಾಕೆ ರಿಷಬ್ ಶೆಟ್ಟಿ ಹತ್ರ ಕೋಪ ಬರಬೇಕು? ಸಿನಿಮಾದಲ್ಲಿ 400 ಕೋಟಿ ಪಡ್ಕೊಂಡಿದ್ದಾನಂತ ಯಾಕೆ ಕೋಪ ಬರಬೇಕು? ಕೋಪ ದೈವಗಳಿಗೆ ಮುನ್ಸೂಚನಿತವಾದ ಕೋಪ ಬರುವಂಥದ್ದು ದೈವಗಳ ಕೊಡಿಮರ ಬಿದ್ದಾಗ, ಬಲಿ ಬಿದ್ದಾಗ, ಕರ್ತಲೆ ಕೈಯಿಂದ ಬಿದ್ದಾಗ, ಬಸವ ಮರಣಪಟ್ಟಾಗ, ದೈವನರ್ತಕನೊಬ್ಬ ಅಸಿದ್ಧವಾದಾಗ, ಚಾಕಿರಿ ಅವನಿಂದ ಅಸಭ್ಯತೆ ನಡೆದಾಗ, ಕೋಲಿಗುಂಟದಲ್ಲಿ ಗಲಾಟೆ ಆದಾಗ, ರಕ್ತಪಾತಗಳಾದಾಗ ಮಾತ್ರ ದೈವ ತನ್ನ ಆವೇಶವನ್ನು ವ್ಯಕ್ತಪಡಿಸುವಂಥದ್ದು. ರಿಷಬ್ ಶೆಟ್ಟಿಯನ್ನು ನೋಡಿದಾಗ ಆವೇಶ ಪಡೋದು ಯಾಕೆ ಆವೇಶ ಪಡೋದು?
ಅಲ್ಲ, ರಿಷಬ್ ಶೆಟ್ಟಿಯನ್ನು ನೋಡಿದಾಗ ಅಷ್ಟು ಕೊಂಡಾಟ ಯಾಕೆ ಇದಕ್ಕೆ? LKG ಮಕ್ಕಳು ತಾಯಿಯ ಮಡಿಲಲ್ಲಿ ಅರಳಾಡಿದಾಗ ಈ ದೈವ ಹೊರಳಾಡ್ತಾ ಇದೆ ಅಲ್ವಾ? ಯಾವ ದೈವ ಅದು? ಆ ರೀತಿ ಹೊರಳುವ ದೈವ ಯಾವುದಂತ ಕೇಳುವಂಥದ್ದು ನಾವು. ಈಗ ತುಳುನಾಡ ಆರಾಧನೆ ಪರಂಪರೆಯಲ್ಲಿ ಒಬ್ಬ ದೈವ ನರ್ತಕನಲ್ಲಿ ದೈವವನ್ನು ಕಾಣುವಂಥ ಪರಂಪರೆ ನಮ್ಮದು. ಇಂಥ ಸಂದರ್ಭಗಳು ಒಬ್ಬ ದೈವ ನರ್ತಕ ಮಾಡಿದಂಥದ್ದನ್ನು ಅದನ್ನು ಟೀಕಿಸುವಂಥದ್ದು, ಸಾಮಾಜಿಕ ತಾಣಗಳ ಬಗ್ಗೆ ಬರೆಯುವಂಥದ್ದು ಸರಿ ಅಂತ ಅನಿಸುತ್ತಾ ಅನ್ನುವಂಥದ್ದು ವಾದ. ನೋಡಿ, ಈಗ ಅದು ಎಲ್ಲದಕ್ಕೂ ಶಿಕ್ಷೆ ಆಗೇ ಆಗ್ತದೆ. ನೋಡಿ, ಒಂದು ದೈವದ ಮೂಲ ನಿಯಮಗಳಿದೆ. ಈ ನಿಯಮಕ್ಕೆ ಇಲ್ಲಿ ತುಳುನಾಡಿನ ಬೇರೆ ಬೇರೆ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ಬ್ರಿಟಿಷರಿಂದಲೂ ದೈವ ಆರಾಧನೆಗೆ ಅಪಚಾರ ಆಗಲಿಲ್ಲ, ಇಲ್ಲಿರುವಂಥ ಅನ್ಯ ಧರ್ಮೀಯರಿಂದಲೂ ಆಗಿಲ್ಲ. ನಿಜವಾಗಿಯೂ ದೈವಾರಾಧನೆಗೆ ಎಲ್ಲಿಯಾದರೂ ಅಪಚಾರಗಳಾದರೆ ಇಂಥ ಸಂಬಂಧಿತವಂಥ ವ್ಯಾಪಾರಿ ಮನೋಭಾವದ ದೈವ ನರ್ತಕರ ಚಾಕಿರಿಗಳಿಂದ ಇವರಿಂದ ಆದದ್ದು. ಈ ರೀತಿ ಮಾಡಲೇಬಾರದು. ಯಾಕೆಂದರೆ ಅವನಿಗೆ ಆ ನಿಷ್ಠೆ ಇಲ್ಲ ಅಂತ ಹೇಳುವಂಥದ್ದು. ಅವನಿಗೊಂದು ಭಯ ಬೇಕಲ್ಲ. ಮೊದಲು ಇದಕ್ಕೆ ಬರಬೇಕಿದ್ರೆ ಅವನೊಬ್ಬ ದೈವ ಭಕ್ತನಾಗಿರಬೇಕು, ಅವನಿಗೆ ಆ ಯೋಗ ಬೇಕು, ಅವನಿಗೆ ಬೇಕಲ್ಲ. ಇಲ್ಲದಿದ್ದರೆ ಅವನಿಗೆ ಬುದ್ಧಿ ಇರ್ತಿದ್ರೆ ಆ ಒಂದು ರಿಷಬ್ ಶೆಟ್ಟಿ ನಿಮಗೆ ಕಿಸ್ಕೊಡ್ಬ ಅಂತ ಇದ್ದಿದ್ದಲ್ಲ, ಯಾರು ಮುತ್ತಿಕೊಂಡು ಅವನ ತೊಡೆಯಲ್ಲಿ ಹೊರಲಾಡ್ಕೊಂಡಿದ್ದಲ್ಲ, ಅವನು ನಿಜವಾಗಿಯೂ ಅವನು ದೈವಾರಾಧನೆ ಅಸ್ಮಿತೆ ಉಳಿಬೇಕಿದ್ರೆ ಅವನಿಗೆ ಹೋಗಿ ಇದರ ದೈವಾರಾಧನೆಯ ರಹಸ್ಯವನ್ನು ಬಿಟ್ಟು ಕೊಡ್ತಾನ? ನನ್ನೆಲ್ಲ ಕೇಳಿದ್ದಾರೆ ರಿಷಬ್ ಶೆಟ್ಟಿಯವರು, ಕೆಲವು ವಿಚಾರಗಳನ್ನು ಕೊಡಬೇಕು, ನೀವು ನನ್ನ ಹತ್ರ ಮಾತನಾಡಿ ಪರ್ಸನಲ್ ಆಗಿ ಜನ ಕರೆಸಿ ಇದೇ ಮೌರಿಕ್ಷ ಫ್ಲ್ಯಾಟಿಗೆ ಕೊನೆಯ ಕರೆದದ್ದು ಸ್ಪಷ್ಟವಾಗಿ ಹೇಳಿದ್ದೇನೆ. ನೀವು ಮಾಡಿದ ಸಿನಿಮಾವನ್ನು ನೋಡ್ತೇವೆ, ಯಾವುದೇ ರೀತಿಯ ನನ್ನಿಂದ ಸರಿತಪ್ಪುಗಳ ಬಗ್ಗೆ ನನ್ನ ಮಾಹಿತಿ ಸಿಕ್ಕೋದು. 8 ಸಿನಿಮಾಗಳು ನನ್ನನ್ನು ಇದರ ಮುಂಚೆ ಸಂಪರ್ಕ ಮಾಡಿದರು, ನಾವು ಯಾರಿಗೂ ಕೊಟ್ಟಿಲ್ಲ, ಹೇಳಲ್ಲ. ಯಾಕಂದ್ರೆ ಗೊತ್ತು ನಿಮಗೆ, ನಾನು ಅದನ್ನು ವ್ಯಾಪಾರ ದೃಷ್ಟಿಗೆ ನಾವು ಕೊಂಡೋಗಲಿಲ್ಲ. ನನ್ನ ನಂಬಿಕೆಯ ಸೊತ್ತು, ನನ್ನ ಆರಾಧನೆಯ ಸೊತ್ತು. ಅದು ಈ ರೀತಿ ನಾಟಕೀಯವಾಗಿ ಹೋದಾಗ ನಂಬಿಕೆಗಳು ಎಲ್ಲೋಗ್ತದೆ ರೀ? ಆ ಒಂದು ಡ್ರೆಸ್ ಹಾಕಿದ್ದಾನೆ, ಅದು ಏನು ಡ್ರೆಸ್ ಅದು ಅವನು? ಅದೆಲ್ಲ ನಿಯಮ ಇದೆ. ಒಟ್ಟಿನಲ್ಲಿ ಅಲ್ಲಿ ಆದದ್ದು ಈಗ ಅದು ಎಲ್ಲರಿಗೂ ದೊಡ್ಡ ಮಟ್ಟದ ಒಂದು ಬಿಲ್ ಇದೆ. ಇದಿಷ್ಟು ತಮ್ಮಣ್ಣ ಶೆಟ್ಟಿಯವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.